ನಮಸ್ಕಾರ. ನಾನು ಮಲ್ಲಿಕಾರ್ಜುನ ಹೇಬಿ. ಮಕ್ಕಳೇ, ನೀವೆಲ್ಲ 6ನೇ ತರಗತಿಯಲ್ಲಿ ಚಲನೆಯನ್ನು ವಿವರಿಸಲು ಸಮರ್ಥರಾಗಿದ್ದಿರಿ. ಚಲನೆಯ ವಿಧಗಳನ್ನು ವರ್ಗೀಕರಣ ಮಾಡಿಕೊಂಡಿದ್ರಿ. ಚಲಿಸಿದ ದೂರ ಜವವನ್ನು ಅಳತೆ ಮಾಡಿ ಅದರ ಅಂತಾರಾಷ್ಟ್ರೀಯ ಮಾನವನ್ನು ತಿಳ್ಕೊಂಡಿದ್ರಿ. 7ನೇ ತರಗತಿ ಅಭ್ಯಾಸ ಮಾಡಬೇಕಾದ್ರೆ ಏಕರೂಪದ ಜವ, ಏಕರೂಪವಲ್ಲದ ಜವವನ್ನು ವ್ಯತ್ಯಾಸಗೊಳಿಸಿದ್ರಿ. 8ನೇ ತರಗತಿಯಲ್ಲಿ ನಾವು ಚಲಿಸುತ್ತಿರುವ ವಸ್ತುವು ನಿಶ್ಚಲ ಸ್ಥಿತಿಗೆ ಬರಲು ಕಾರಣವನ್ನು ತಿಳ್ಕೊಳ್ಳೋಣ. ಘರ್ಷಣೆಯ ಮೇಲೆ ಪ್ರಭಾವ ಬೀರುವ ಅಂಶ ಹಾಗೂ ಅದಕ್ಕೆ ಸಂಬಂಧಿಸಿದ ನಿದರ್ಶನಗಳನ್ನು ಚಟುವಟಿಕೆ ಮೂಲಕ ಸಮರ್ಥನೆ ಮಾಡಿಕೊಳ್ಳೋದ್ರ ಮೂಲಕ ಕಾರಣಗಳನ್ನು ಪತ್ತೆ ಹಚ್ಚೋಣ. ಘರ್ಷಣೆಯ ವಿಧಗಳಾದ ಸ್ಥಾಯಿ ಘರ್ಷಣೆ, ಜಾರು ಘರ್ಷಣೆ ಮತ್ತು ಉರುಳು ಘರ್ಷಣೆಯನ್ನು ವರ್ಗೀಕರಣ ಮಾಡೋಣ. ಮಕ್ಕಳೇ, ಇವುಗಳಲ್ಲಿ ಯಾವುವು ಚಲಿಸ್ತಾ ಇದ್ದಾವೆ, ಯಾವುವು ನಿಶ್ಚಲವಾಗಿದ್ದಾವೆ ಅಂತ ಗುರುತಿಸಲಿಕ್ಕೆ ಪ್ರಯತ್ನ ಪಡಿ. ಮೇಲಿನ 2 ಚಿತ್ರಗಳಲ್ಲಿ ಯಾವ ವಸ್ತು ಚಲಿಸುತ್ತಿದೆ ಮತ್ತು ಯಾವುದು ನಿಶ್ಚಲವಾಗಿದೆ? ನಿಮ್ಮ ಉತ್ತರವನ್ನು ಸಮರ್ಥನೆ ಮಾಡಿ. ಪಕ್ಷಿ ಮತ್ತು ಹುಡುಗ ಚಲಿಸುತ್ತಿದೆ ಎಂಬುದು ನಮಗೆ ಗೊತ್ತಾಗುತ್ತೆ. ಇದನ್ನು ಹೇಗೆ ಹೇಳಬೇಕು? ಅವುಗಳ ಸ್ಥಾನವನ್ನು ಗಮನಿಸಿದಾಗ ಬದಲಾಗಿರ್ತಕ್ಕಂಥದ್ದು ಕಾಣಿಸುತ್ತೆ. ಹಾಗಾದರೆ ಚಲನೆ ಅಂದರೆ ಏನು? ಸಮಯದೊಂದಿಗೆ ವಸ್ತುವಿನ ಸ್ಥಾನದಲ್ಲಾಗುವ ಬದಲಾವಣೆ. ಈ ಚಲನೆಗಳ ಬಗ್ಗೆ ನಿಮಗೆಷ್ಟು ಗೊತ್ತಿದೆ? ಇವು ಹೇಗೆ ಪರಸ್ಪರ ಒಂದಕ್ಕೊಂದು ಬೇರೆ ಬೇರೆಯಾಗಿದ್ದಾವೆ? ಎಲ್ಲ ಚಲನೆಗಳು ಒಂದೇ ರೀತಿ ಯಾಕಿಲ್ಲ? ಚಲನೆಯ ವಿಧಗಳಲ್ಲಿ ನೀವು ಸರಳ ರೇಖೆಯ ಚಲನೆ ಅಂದ್ರೇನು ಅಂತ ತಿಳ್ಕೊಂಡಿದ್ರಿ. ವಸ್ತುಗಳು ಸರಳ ರೇಖೆಯಲ್ಲಿ ಚಲಿಸುವುದು. ಉದಾಹರಣೆ, ನೇರ ರಸ್ತೆಯ ಮೇಲೆ ಚಲಿಸುತ್ತಿರುವ ವಾಹನದ ಚಲನೆ. ಪಥಸಂಚಲನದಲ್ಲಿ ಸೈನಿಕರ ಚಲನೆ. ವೃತ್ತೀಯ ಚಲನೆ, ವೃತ್ತೀಯ ಪಥದಲ್ಲಿ ವಸ್ತುವು ಚಲಿಸುವುದು. ಉದಾಹರಣೆ, ವಿದ್ಯುತ್ ಫ್ಯಾನ್ಗಳ ಬ್ಲೇಡ್ಗಳ ಮೇಲೆ ಗುರುತಿಸಿರುವ ಬಿಂದುವಿನ ಚಲನೆ, ಗಡಿಯಾರದ ಮುಳ್ಳುಗಳ ಚಲನೆ. ಆವರ್ತಕ ಚಲನೆ, ಕೆಲವು ಸನ್ನಿವೇಶಗಳಲ್ಲಿ ವಸ್ತುವು ಸ್ವಲ್ಪ ಸಮಯದ ನಂತರ ತನ್ನ ಚಲನೆಯನ್ನು ಪುನರಾವರ್ತಿಸುತ್ತದೆ. ಈ ರೀತಿಯ ಚಲನೆಯೇ ಆವರ್ತಕ ಚಲನೆ. ಉದಾಹರಣೆ, ಗಡಿಯಾರದ ಲೋಲಕದ ಚಲನೆ, ಅತ್ತಿಂದಿತ್ತ ಚಲಿಸುವ ಮರದ ಕೊಂಬೆ, ಉಯ್ಯಾಲೆಯಲ್ಲಿನ ಮಗುವಿನ ಚಲನೆ, ನುಡಿಸುವಾಗ ಗಿಟಾರ್ನ ತಂತಿಗಳ ಚಲನೆ. ಕೆಳಗಿನ ಉದಾಹರಣೆಗಳನ್ನು ಚಲನೆಯ ವಿಧಗಳಾದ ಸರಳ ರೇಖೀಯ ಚಲನೆ, ವೃತ್ತೀಯ ಚಲನೆ ಮತ್ತು ಆವರ್ತಕ ಚಲನೆಗಳಾಗಿ ವಿಂಗಡಿಸಿ ಬರೆಯಿರಿ. ಯಾವ ವಿಧದ ಚಲನೆ ಎಂದು ಗುರುತಿಸಿ ಪ್ರತಿಯೊಂದು ರೀತಿಯ ಚಲನೆಯ ನಡುವಿನ ವ್ಯತ್ಯಾಸವನ್ನು ಹೇಳಿ. ಚಲನೆಯ ಚಿತ್ರಗಳು, ಅದಕ್ಕೆ ಸಂಬಂಧಿಸಿದ ಚಲನೆಯ ವಿಧ. ಸರಳ ರೇಖೀಯ ಚಲನೆ, ವೃತ್ತೀಯ ಚಲನೆ ಮತ್ತು ಆವರ್ತಕ ಚಲನೆಗಳಿಗಿರುವ ವ್ಯತ್ಯಾಸಗಳು. ಸರಳ ರೇಖೆಯ ಚಲನೆಯಲ್ಲಿ ವಸ್ತುಗಳು ನೇರವಾಗಿ ಅಂದರೆ ಸರಳ ರೇಖೆಯಲ್ಲಿ ಚಲಿಸುತ್ತವೆ. ವೃತ್ತೀಯ ಚಲನೆಯಲ್ಲಿ ವಸ್ತುಗಳು ವೃತ್ತಾಕಾರದ ಪಥದಲ್ಲಿ ಚಲಿಸುತ್ತವೆ. ಆಂದೋಲನ ಚಲನೆಯಲ್ಲಿ ವಸ್ತುವು ಸ್ವಲ್ಪ ಸಮಯದ ನಂತರ ತನ್ನ ಚಲನೆಯನ್ನು ಪುನರಾವರ್ತನೆ ಮಾಡ್ತಾ ಇರುತ್ತೆ. ಉದಾಹರಣೆ, ಸರಳ ರೇಖೆಯ ಚಲನೆಯಲ್ಲಿ ವಸ್ತುವು ನೇರ ರಸ್ತೆಯಲ್ಲಿ ವಾಹನದ ಚಲನೆ ಆಗ್ತಾ ಇರುತ್ತೆ. ಪಥಸಂಚಲನದಲ್ಲಿ ಸೈನಿಕರು ಚಲಿಸ್ತಾ ಇರತಕ್ಕಂಥದ್ದು. ವೃತ್ತೀಯ ಚಲನೆಯಲ್ಲಿ ವಿದ್ಯುತ್ ಫ್ಯಾನ್ಗಳ ಬ್ಲೇಡ್ಗಳ ಮೇಲೆ ಗುರುತಿಸಿರುವ ಬಿಂದುವಿನ ಚಲನೆ, ಗಡಿಯಾರದ ಮುಳ್ಳುಗಳ ಚಲನೆ. ಆವರ್ತಕ ಚಲನೆಗೆ ಉದಾಹರಣೆ, ಗಡಿಯಾರದ ಲೋಲಕದ ಚಲನೆ, ಉಯ್ಯಾಲೆಯಲ್ಲಿನ ಮಗುವಿನ ಚಲನೆ. ಮನೆಯಿಂದ ಶಾಲೆಗೆ ಚಲಿಸಲು ಇರುವ ವಿವಿಧ ಪಥಗಳನ್ನು ಹಾಗೂ ಅವುಗಳ ದೂರವನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಪಡಿ. ಚಿತ್ರವನ್ನು ಗಮನಿಸಿ
ಅದೇ ರೀತಿ ಒಂದು ಸರಳ ಲೋಲಕವನ್ನು ಮಾಡಿ ತೂಗುವಂತೆ ಮಾಡಿ. 20 ಆಂದೋಲನಗಳನ್ನು ಪೂರ್ಣಗೊಳಿಸಲು ಗುಂಡು ತೆಗೆದುಕೊಂಡ ಕಾಲವನ್ನು ಅಳತೆ ಮಾಡಿ ನಿಮ್ಮ ವೀಕ್ಷಣೆಯನ್ನು ಕೋಷ್ಟಕದಲ್ಲಿ ದಾಖಲಿಸಿ. ಈ ಚಟುವಟಿಕೆಯನ್ನು ಹಲವು ಬಾರಿ ಪುನರಾವರ್ತಿಸಿ ನಿಮ್ಮ ವೀಕ್ಷಣೆಯನ್ನು ದಾಖಲಿಸಿ. ಲೋಲಕದ ಗುಂಡು ಒಂದು ಪೂರ್ಣ ಆಂದೋಲನವನ್ನು ಕ್ರಮಿಸಲು ತೆಗೆದುಕೊಳ್ಳುವ ಕಾಲ ಅದರ ಆವರ್ತನಾವಧಿ ಆಗಿರುತ್ತದೆ. ಲೋಲಕದ ಗುಂಡು ಒಂದು ಪೂರ್ಣ ಆಂದೋಲನವನ್ನು ಕ್ರಮಿಸಲು ತೆಗೆದುಕೊಳ್ಳುವ ಕಾಲ ಅದರ ಆಂದೋಲನಾವಧಿ. ಒಂದು ಕಾಯವು ಒಂದು ಏಕಮಾನ ಕಾಲದಲ್ಲಿ ಕ್ರಮಿಸಿದ ದೂರದ ಅಂತರರಾಷ್ಟ್ರೀಯಮಾನ ಮೀಟರ್, ಕಾಲದ ಅಂತರರಾಷ್ಟ್ರೀಯಮಾನ ಸೆಕೆಂಡ್. ಜವ ಅಂದರೆ ಕ್ರಮಿಸಿದ ದೂರ ಭಾಗಿಸು ತೆಗೆದುಕೊಂಡ ಒಟ್ಟು ಕಾಲ. ಜವದ ಅಂತರರಾಷ್ಟ್ರೀಯಮಾನ ಮೀಟರ್ ಪರ್ ಸೆಕೆಂಡ್. ಕೆಲವೊಮ್ಮೆ ಜವದ ಅಂತರರಾಷ್ಟ್ರೀಯಮಾನವನ್ನು ನಾವು ಕಿಲೋಮೀಟರ್ ಪರ್ ಹವರ್ಗಳಲ್ಲಿ ಅಳತೆ ಮಾಡ್ತೀವಿ. ಎಲ್ಲ ವಾಹನಗಳಿಗಿಂತ ಅತ್ಯಂತ ವೇಗವಾಗಿ ಚಲಿಸುತ್ತಿರುವ ವಾಹನ ಎಂಬುದನ್ನು ಯಾವುದಿರ್ಬೋದು ಕಂಡುಹಿಡಿಯಿರಿ. ಅವುಗಳಲ್ಲಿ ಎಲ್ಲ ವಾಹನಗಳಿಗಿಂತ ಅತ್ಯಂತ ನಿಧಾನವಾಗಿ ಯಾವುದು ಚಲಿಸ್ತಾ ಇದೆ ಹೇಳಿ. ನೆಲದ ಮೇಲೆ ಚಲಿಸುತ್ತಿರುವ ಚೆಂಡಿನ ಜವವನ್ನು ನಾವೀಗ ಕಂಡುಹಿಡಿಯೋಣ. ಸೀಮೆ ಸುಣ್ಣದ ಪುಡಿ ಅಥವಾ ಸುಣ್ಣದಿಂದ ನೆಲದ ಮೇಲೆ ಒಂದು ಸರಳ ರೇಖೆಯನ್ನು ಎಳೆಯೋಣ. 1 ರಿಂದ 2 ಮೀಟರ್ ದೂರದಲ್ಲಿ ಒಬ್ಬ ಸ್ನೇಹಿತನನ್ನು ನಿಲ್ಲಲು ಹೇಳಿಬಿಟ್ಟು ನೆಲದ ಮೇಲೆ ರೇಖೆಗೆ ಲಂಬವಾದ ನೇರದಲ್ಲಿ ನಿಧಾನವಾಗಿ ಒಂದು ಚೆಂಡನ್ನು ಉರುಳಿ ಬಿಡಲು ಹೇಳೋಣ. ಚೆಂಡು ಗೆರೆಯನ್ನು ದಾಟಿದಾಗ ಹಾಗೂ ವಿಶ್ರಾಂತ ಸ್ಥಿತಿಗೆ ಬಂದಾಗ ಸಮಯವನ್ನು ಗುರುತಿಸಿಕೊಳ್ಳೋಣ. ಚೆಂಡು ಗೆರೆಯನ್ನು ದಾಟಿದಾಗ ಹಾಗೂ ವಿಶ್ರಾಂತ ಸ್ಥಿತಿಗೆ ಬಂದಾಗ ಸಮಯವನ್ನು ಗುರುತಿಸಿಕೊಳ್ಳಿ. ಚೆಂಡು ವಿಶ್ರಾಂತ ಸ್ಥಿತಿ ತಲುಪಲು ತೆಗೆದುಕೊಂಡ ಕಾಲ ಎಷ್ಟು? ಚೆಂಡು ಗೆರೆಯನ್ನು ದಾಟಿದ ಬಿಂದುವಿನಿಂದ ವಿಶ್ರಾಂತ ಸ್ಥಿತಿಯಲ್ಲಿ ನಿಂತ ಬಿಂದುವಿನ ನಡುವಣ ಅಂತರವನ್ನು ಅಳತೆ ಮಾಡಿ. ಇದಕ್ಕಾಗಿ ಅಳತೆ ಪಟ್ಟಿ ಅಥವಾ ಅಳತೆಯ ಟೇಪನ್ನು ಬಳಸಬಹುದು. ಈ ರೀತಿ ವಿದ್ಯಾರ್ಥಿಗಳ ಬೇರೆ ಬೇರೆ ಗುಂಪುಗಳು ಚಟುವಟಿಕೆಯನ್ನು ಪುನರಾವರ್ತನೆ ಮಾಡಿಕೊಳ್ಳಿ. ಅಳತೆಗಳನ್ನು ಕೋಷ್ಟಕದಲ್ಲಿ ದಾಖಲಿಸಿ ಪ್ರತಿಯೊಂದು ದಾಖಲೆಯಿಂದ ಚೆಂಡುವಿನ ಜವವನ್ನು ಲೆಕ್ಕ ಹಾಕಿ. ಏಕರೂಪದ ಚಲನೆ. ಒಂದು ಕಾಯ ಸಮಾನ ಕಾಲಾಂತರದಲ್ಲಿ ಸಮಾನ ಸ್ಥಾನಪಲ್ಲಟವನ್ನು ಹೊಂದಿದ್ದರೆ ಅದನ್ನು ಏಕರೂಪದ ಜವ ಅಂತ ಕರಿತೀವಿ. ಒಂದು ಬೈಸಿಕಲ್ ಸರಳ ರೇಖೆಯಲ್ಲಿ ಚಲಿಸುತ್ತಿದೆ. ಮೊದಲನೇ ಸೆಕೆಂಡ್ನಲ್ಲಿ ಅದು 5 ಮೀಟರ್, 2ನೇ ಸೆಕೆಂಡ್ನಲ್ಲಿ 5 ಮೀಟರ್, 3ನೇ ಸೆಕೆಂಡ್ನಲ್ಲಿ 5 ಮೀಟರ್, ಹಾಗೆಯೇ 4ನೇ ಸೆಕೆಂಡ್ನಲ್ಲೂ 5 ಮೀಟರ್ ದೂರವನ್ನು ಚಲಿಸಿದೆ. ಈ ಸಂದರ್ಭದಲ್ಲಿ ವಸ್ತುವು ಪ್ರತಿಯೊಂದು ಸೆಕೆಂಡ್ನಲ್ಲೂ 5 ಮೀಟರ್ ದೂರವನ್ನು ಕ್ರಮಿಸುತ್ತಿದೆ. ಅಂದರೆ ವಸ್ತುವು ಸಮವಾದ ಕಾಲದಲ್ಲಿ ಸಮನಾದ ದೂರವನ್ನು ಕ್ರಮಿಸುತ್ತದೆ. ಸೂರ್ಯನ ಸುತ್ತ ಭೂಮಿಯ ಚಲನೆ ಏಕರೂಪವಾಗಿರುತ್ತೆ. ಭೂಮಿಯ ಸುತ್ತ ಚಂದ್ರನ ಚಲನೆ ಏಕರೂಪವಾಗಿರುತ್ತೆ. ಏಕರೂಪ ಅಲ್ಲದ ಜವ ಅಂದರೆ ನೋಡೋಣ. ಒಂದು ಕಾಯ ಸಮಾನ ಕಾಲಾಂತರದಲ್ಲಿ ಅಸಮಾನ ದೂರವನ್ನು ಚಲಿಸುವುದು. ಉದಾಹರಣೆ: ಮೋಟಾರ್ ಸೈಕಲ್ ಓಡಿಸುವಾಗ ರೋಡಿನಲ್ಲಿರುವ ಗುಂಡಿ ಮತ್ತು ಉಬ್ಬುಗಳಿಂದ ವೇಗದಲ್ಲಾಗುವ ಬದಲಾವಣೆ. ಚೆಂಡನ್ನು ಎಸೆದಾಗ ವೇಗದಲ್ಲಾಗುವ ಬದಲಾವಣೆ. ಕೋಷ್ಟಕದಲ್ಲಿ ಎ ಮತ್ತು ಬಿ ಎಂಬ ವಸ್ತುಗಳ ಚಲನೆಯ ದತ್ತಾಂಶಗಳನ್ನು ಕೊಡಲಾಗಿದೆ. ಅವುಗಳನ್ನು ವೀಕ್ಷಿಸಿ ಆ ವಸ್ತುಗಳ ಚಲನೆ ಏಕರೂಪ ಜವ ಅಥವಾ ಏಕರೂಪ ಅಲ್ಲದ ಜವ ಎಂದು ತಿಳಿಸಿ. ಜವವನ್ನು ಕುರಿತು ವೀಕ್ಷಣೆಗಾಗಿ ಕಾಲಕ್ಕೆ ಅನುಗುಣವಾಗಿ ರೈಲು ಚಲಿಸಿದ ದೂರವನ್ನು ನೀವು ಕೋಷ್ಟಕದಲ್ಲಿ ನೋಡಿಕೊಂಡ್ರಿ. ದತ್ತಾಂಶಗಳನ್ನು ಬಳಸಿ ಬೇರೆ ಬೇರೆ ಸಂದರ್ಭಗಳಲ್ಲಿನ ರೈಲಿನ ಜವವನ್ನು ಕಂಡುಹಿಡಿಯಿರಿ. ಮೇಲೆ ಲೆಕ್ಕ ಮಾಡಿದ ಜವದ ಆಧಾರದ ಮೇಲೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ರೈಲು ಎಲ್ಲ ಸಮಯದಲ್ಲಿಯೂ ಒಂದೇ ಜವದಲ್ಲಿ ಚಲಿಸುತ್ತಿದೆಯೇ ಅಥವಾ ಇಲ್ಲವೇ? ಒಂದೇ ಜವದಲ್ಲಿ ಚಲಿಸುತ್ತಿದ್ದರೆ ಅದು ಎಂತಹ ಚಲನೆಯಾಗಿದೆ?
ಯಾವ ಎರಡು ನಿಲ್ದಾಣಗಳ ನಡುವೆ ರೈಲು ಹೆಚ್ಚಿನ ಜವದಲ್ಲಿ ಚಲಿಸಿತು? ಪ್ರಯಾಣದ ಸರಾಸರಿ ಜವವು ಏನನ್ನು ವಿವರಿಸುತ್ತದೆ? ಚರ್ಚಿಸಿ. ಕಾಯಗಳು ಯಾವಾಗ ಚಲಿಸುತ್ತದೆ? ಅವುಗಳ ಮೇಲೆ ಬಲವನ್ನು ಪ್ರಯೋಗಿಸಿದಾಗ. ಚಲಿಸುವ ವಸ್ತುಗಳು ಯಾವಾಗ ವಿಶ್ರಾಂತಿಗೆ ಬರುತ್ತವೆ? ಅವುಗಳ ಮೇಲೆ ಬಲವನ್ನು ಪ್ರಯೋಗಿಸಿದಾಗ. ಚೆಂಡು ಹೇಗೆ ಚಲಿಸಿತು? ಚೆಂಡು ಏಕೆ ವಿಶ್ರಾಂತಿಗೆ ಬಂದಿತು? ಯಾರಾದರೂ ನಿಲ್ಲಿಸಿದರಾ? ಪೆನ್ಸಿಲನ್ನು ರೋಲ್ ಮಾಡಿ ಮತ್ತು ಏನಾಗುತ್ತದೆ ನೋಡಿ. ರಾಮ್ ಎಂಬ ವಿದ್ಯಾರ್ಥಿಯು ಚೆಂಡನ್ನು ಒದ್ದಾಗ ಚೆಂಡಿಗೆ ಏನಾಗುತ್ತೆ? ಅದು ಸ್ವಲ್ಪ ದೂರ ಚಲಿಸುತ್ತಲೇ ಇರುತ್ತೆ ಅಥವಾ ದೂರ ಚಲಿಸಿದ ನಂತರ ವಿಶ್ರಾಂತ ಸ್ಥಿತಿಗೆ ಬರುತ್ತೆ. ಮರಳು ಅಥವಾ ಫುಟ್ಪಾತ್ನಲ್ಲಿ ನಡೆಯುವುದು ನಮಗೆ ಸುಲಭವಾಗುತ್ತಾ? ಖಂಡಿತ ಇಲ್ಲ. ಜನರು ನಡೆಯುವ ಸ್ಥಳದಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಎಸಿಬಾರದು ಅಂತಾರೆ, ಏಕೆ? ನಮ್ಮ ಕೈಯಲ್ಲಿ ಗಾಜಿನ ವಸ್ತು ಇದ್ದಾಗ ಜಾಗರೂಕರಾಗಿರ್ತೀವಿ, ಉಕ್ಕಿನ ವಸ್ತುವನ್ನು ಹೊಂದಿರುವಾಗ ಜಾಗರೂಕರಾಗಿರುವುದಿಲ್ಲ. ಈ ಚಿತ್ರಗಳು ಏನು ಹೇಳ್ತಾ ಇದ್ದಾವೆ ಮಕ್ಕಳೇ ಎಂಬುದನ್ನು ನಾವೀಗ ಕಲಿಯೋಣ. ಘರ್ಷಣೆ, ಫ್ರಿಕ್ಷನ್. ಟ್ರಾಫಿಕ್ ಸಿಗ್ನಲಲ್ಲಿ ಕಾರು ಅಥವಾ ಟ್ರಕ್ನ ಚಾಲಕ ವಾಹನಗಳನ್ನು ನಿಧಾನಗೊಳಿಸುವುದನ್ನು ನಾವು ನೋಡಿರ್ತೀವಿ. ಅದೇ ರೀತಿಯಾಗಿ ನಮ್ಮ ಬೈಸಿಕಲನ್ನು ಅಗತ್ಯವೆನಿಸಿದಾಗ ಬ್ರೇಕನ್ನು ಒತ್ತಿ ನಿಧಾನಗೊಳಿಸಿರ್ತೀವಿ. ಬ್ರೇಕನ್ನು ಒತ್ತಿದಾಗ ವಾಹನ ಏಕೆ ನಿಧಾನಗೊಳ್ಳುತ್ತದೆ? ಯಾವಾಗಲಾದರೂ ಯೋಚಿಸಿದಿರಾ? ವಾಹನಗಳು ಮಾತ್ರವಲ್ಲ, ಯಾವುದೇ ಕಾಯವು ಮತ್ತೊಂದು ಕಾಯದ ಮೇಲ್ಮೈ ಮೇಲೆ ಚಲಿಸುವಾಗ ಹೊರಗಿನಿಂದ ಬಲಪ್ರಯೋಗ ಮಾಡದಿದ್ದರೂ ನಿಧಾನಗೊಳ್ಳುತ್ತದೆ, ಕೊನೆಗೆ ಅದು ನಿಲ್ಲುತ್ತದೆ. ಮೇಜಿನ ಮೇಲಿರುವ ಪುಸ್ತಕವನ್ನು ನಿಧಾನವಾಗಿ ತಳ್ಳಿರಿ. ಸ್ವಲ್ಪ ದೂರ ಚಲಿಸಿದ ನಂತರ ಅದು ನಿಲ್ಲುವುದನ್ನು ಗಮನಿಸುತ್ತೇವೆ. ಪುಸ್ತಕವನ್ನು ವಿರುದ್ಧ ದಿಕ್ಕಿನಿಂದ ತಳ್ಳುವುದರೊಂದಿಗೆ ಈ ಚಟುವಟಿಕೆಯನ್ನು ಪುನರಾವರ್ತಿಸಿ. ಪುಸ್ತಕದ ಚಲನೆಯನ್ನು ವಿರೋಧಿಸುವ ಬಲವೊಂದು ವರ್ತಿಸುತ್ತಿದೆ ಎಂದು ಹೇಳುತ್ತೇವೆ. ಈ ಬಲವೇ ಘರ್ಷಣ ಬಲ. ಎಡಭಾಗದಿಂದ ಬಲಭಾಗಕ್ಕೆ ಬಲವನ್ನು ಪ್ರಯೋಗಿಸಿದರೆ ಘರ್ಷಣ ಬಲವು ಬಲಗಡೆಯಿಂದ ಎಡಕ್ಕೆ ವರ್ತಿಸುತ್ತದೆ. ಬಲಭಾಗದಿಂದ ಬಲವನ್ನು ಎಡಕ್ಕೆ ಪ್ರಯೋಗಿಸಿದರೆ ಘರ್ಷಣ ಬಲವು ಎಡದಿಂದ ಬಲಕ್ಕೆ ವರ್ತಿಸುತ್ತದೆ. ಎರಡೂ ಸಂದರ್ಭಗಳಲ್ಲಿ ಘರ್ಷಣ ಬಲವು ಪುಸ್ತಕದ ಚಲನೆಯನ್ನು ವಿರೋಧಿಸುತ್ತದೆ. ಘರ್ಷಣ ಬಲವು ಪ್ರಯೋಗಿಸಿದ ಬಲವನ್ನು ವಿರೋಧಿಸುತ್ತದೆ. ಘರ್ಷಣ ಬಲವು ಪುಸ್ತಕದ ಮೇಲ್ಮೈ ಮತ್ತು ಮೇಜಿನ ಮೇಲ್ಮೈಗಳ ನಡುವೆ ವರ್ತಿಸುತ್ತಿರುತ್ತದೆ. ಘರ್ಷಣೆಯು ಎಲ್ಲ ಸಮತಲಗಳಿಗೂ ಒಂದೇ ಆಗಿರುತ್ತದೆಯೇ? ಘರ್ಷಣೆ ಮೇಲ್ಮೈಗಳ ಮೃದುತ್ವವನ್ನು ಅವಲಂಬಿಸಿರುತ್ತದೆಯೇ ಎಂಬುದನ್ನು ಮುಂದೆ ನಾವು ನೋಡೋಣ. ಘರ್ಷಣ ಬಲವನ್ನು ಕುರಿತು ವೀಕ್ಷಣೆಗೆ ಚಿತ್ರದಲ್ಲಿ ತೋರಿಸಿದಂತೆ ಇಳಿಜಾರನ್ನು ಮಾಡಿ ಚೆಂಡು ಅಥವಾ ಆಟಿಕೆ ಕಾರನ್ನು ಬಿಡಿ. ಅದು ಸಿಮೆಂಟ್ ಅಥವಾ ಟೈಲ್ಸ್ ನೆಲದ ಮೇಲೆ ಎಷ್ಟು ದೂರ ಚಲಿಸಿದೆ ಎಂದು ಅಳತೆ ಮಾಡಿ. ಎರಡನೇ ಬಾರಿ ಇಳಿಜಾರಿನಲ್ಲಿ ಬಿಡುವಾಗ ಬಟ್ಟೆ ಅಥವಾ ಗೋಣಿ ಚೀಲವನ್ನು ನೆಲದ ಮೇಲೆ ಹಾಸಿ ಇದೇ ಚಟುವಟಿಕೆಯನ್ನು ಪುನಃ ಮಾಡಿ ಚಲಿಸಿದ ದೂರವನ್ನು ಅಳತೆ ಮಾಡಿ. ಇದೇ ರೀತಿ ಬೇರೆ ಬೇರೆ ಮೇಲ್ಮೈ ಮೇಲೆ ಚಟುವಟಿಕೆಯನ್ನು ಮಾಡಿ ಚಲಿಸಿದ ದೂರವನ್ನು ಅಳತೆ ಮಾಡಿಕೊಂಡ ಮೇಲೆ ಘರ್ಷಣೆ ಎಂಬತಕ್ಕಂಥ ಪದಕ್ಕೆ ಅರ್ಥವನ್ನು ನೀವು ಕೊಡ್ತೀರಾ. ಎರಡನೇ ಬಾರಿ ಇಳಿಜಾರಿನಲ್ಲಿ ಬಿಡುವಾಗ ಬಟ್ಟೆ ಅಥವಾ ಗೋಣಿ ಚೀಲವನ್ನು ನೆಲದ ಮೇಲೆ ಹಾಸಿ ಇದೇ ಚಟುವಟಿಕೆಯನ್ನು ಪುನಃ ಮಾಡಿದಾಗ ಚಲಿಸಿದ ದೂರವನ್ನು ಅಳತೆ ಮಾಡ್ಕೋಬೇಕು. ಇದೇ ರೀತಿ ಬೇರೆ ಬೇರೆ ಮೇಲ್ಮೈ ಮೇಲೆ ಚಟುವಟಿಕೆಯನ್ನು ಮಾಡಿ ಚಲಿಸಿದ ದೂರವನ್ನು ಅಳತೆ ಮಾಡಿ ಕೋಷ್ಟಕದಲ್ಲಿ ನಮೂದಿಸಬೇಕು. ಪ್ರತಿ ಬಾರಿ ಒಂದು ನಿರ್ದಿಷ್ಟ ಬಿಂದುವಿನಿಂದ ಬಿಡಬೇಕು. ಅತ್ಯಂತ ಹೆಚ್ಚು ದೂರ ಚಲಿಸಿದ ಮೇಲ್ಮೈ ಯಾವುದು? ಕಡಿಮೆ ದೂರ ಚಲಿಸಿದ ಮೇಲ್ಮೈ ಯಾವುದು? ಚೆಂಡು ಚಲಿಸಿದ ದೂರಕ್ಕೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಬರೆದು ಬೇರೆ ಬೇರೆ ಮೇಲ್ಮೈಯಲ್ಲಿ ಚೆಂಡು ಚಲಿಸಲು ಕಾರಣವಾದ ಅಂಶ ಯಾವುದು ತಿಳಿಸಿ. ಚೆಂಡಿನ ಜವವು ಸ್ವಲ್ಪವೂ ಕಡಿಮೆಯಾಗದಂತಹ ಮೇಲ್ಮೈ ಇದ್ದರೆ ಅಂತಹ ಸಂದರ್ಭದಲ್ಲಿ ವಸ್ತುವಿನ ಚಲನೆಯ ಬಗ್ಗೆ ಏನು ಹೇಳ್ತೀರಾ? ಘರ್ಷಣೆಯ ಮೇಲೆ ಪರಿಣಾಮ ಬೀರುವ ಅಂಶಗಳ ಕಡೆ ಗಮನ ಹರಿಸೋಣ.
ಎರಡು ಅನಿಯತ ಮೇಲ್ಮೈಗಳ ಸಂಪರ್ಕದಿಂದ ಘರ್ಷಣೆ ಉಂಟಾಗುತ್ತೆ. ನುಣುಪಾಗಿರುವಂತೆ ತೋರುವ ಮೇಲ್ಮೈಗಳಲ್ಲಿಯೂ ಅಸಂಖ್ಯಾತ ಸೂಕ್ಷ್ಮವಾದ ಅನಿಯತಗಳು ಇರುತ್ತವೆ. ನಾವು ಯಾವುದಾದರೊಂದು ಮೇಲ್ಮೈಯನ್ನು ಚಲಿಸಲು ಪ್ರಯತ್ನಿಸಿದಾಗ ಮೇಲ್ಮೈಗಳ ನಡುವಿನ ಬಂಧನವನ್ನು ಬಿಡಿಸಲು ಬಲವನ್ನು ಪ್ರಯೋಗಿಸಬೇಕಾಗುತ್ತೆ. ಒರಟಾದ ಮೇಲ್ಮೈಗಳಲ್ಲಿ ಅಧಿಕ ಪ್ರಮಾಣದ ಅನಿಯತಗಳು ಇರುತ್ತವೆ. ಹಾಗಾಗಿ ಒರಟಾದ ಮೇಲ್ಮೈಗಳು ಇರುವಲ್ಲಿ ಘರ್ಷಣ ಬಲವು ಹೆಚ್ಚಾಗಿರುತ್ತದೆ. ಎರಡು ಮೇಲ್ಮೈಗಳಲ್ಲಿರುವ ಅನಿಯತಗಳ ಪರಸ್ಪರ ಬಂಧನದಿಂದ ಘರ್ಷಣೆ ಉಂಟಾಗುತ್ತದೆ. ಎರಡು ಮೇಲ್ಮೈಗಳನ್ನು ಬಲವಾಗಿ ಒತ್ತಿದಾಗ ಘರ್ಷಣ ಬಲ ಹೆಚ್ಚುತ್ತದೆ. ಯಾರೂ ಕುಳಿತಿಲ್ಲದ ಒಂದು ಜಮಖಾನವನ್ನು ಮತ್ತು ಒಬ್ಬ ವ್ಯಕ್ತಿ ಕುಳಿತಿರತಕ್ಕಂಥ ಒಂದು ಜಮಖಾನವನ್ನು ಎಳೆಯೋದ್ರಿಂದ ನಾವು ಅದರ ಅನುಭವವನ್ನು ಪಡ್ಕೋಬೋದು. ಒಂದು ಇಟ್ಟಿಗೆಯ ಸುತ್ತ ದಾರವನ್ನು ಕಟ್ಟಿ ಇಟ್ಟಿಗೆಯನ್ನು ಒಂದು ಸ್ಪ್ರಿಂಗ್ ಬ್ಯಾಲೆನ್ಸ್ನಿಂದ ಎಳೆಯೋಕ್ಕೆ ಪ್ರಯತ್ನ ಪಡೋಣ. ಒಂದಿಷ್ಟು ಬಲವನ್ನು ಪ್ರಯೋಗ ಮಾಡೋಣ. ಇಟ್ಟಿಗೆ ಚಲಿಸಲು ಆರಂಭಿಸಿದ ಕೂಡಲೇ ಸ್ಪ್ರಿಂಗ್ ಬ್ಯಾಲೆನ್ಸ್ನ ಸೂಚ್ಯಂಕವನ್ನು ಗುರುತಿಸಿಕೊಳ್ಳೋಣ. ಇಟ್ಟಿಗೆಯನ್ನು ಎಳೆಯುವುದನ್ನು ಮುಂದುವರಿಸಿ ಸ್ಪ್ರಿಂಗ್ ಬ್ಯಾಲೆನ್ಸ್ನ ಸೂಚ್ಯಂಕದಲ್ಲಿ ಆಗುವ ಬದಲಾವಣೆಯನ್ನು ಗಮನಿಸಿ. ಇಟ್ಟಿಗೆ ಚಲಿಸುವ ಮುನ್ನ ಸ್ಪ್ರಿಂಗ್ ಬ್ಯಾಲೆನ್ಸ್ನ ಸೂಚ್ಯಂಕ, ಇಟ್ಟಿಗೆ ಚಲಿಸಲು ಆರಂಭಿಸಿದ ಕೂಡಲೇ ಸ್ಪ್ರಿಂಗ್ ಬ್ಯಾಲೆನ್ಸ್ನ ಸೂಚ್ಯಂಕ, ಇಟ್ಟಿಗೆಯನ್ನು ಎಳೆಯುವುದನ್ನು ಮುಂದುವರಿಸಿದಾಗ ಸ್ಪ್ರಿಂಗ್ ಬ್ಯಾಲೆನ್ಸ್ನ ಸೂಚ್ಯಂಕ ಎಷ್ಟಿರುತ್ತೆ ಎಂಬುದನ್ನು ಗಮನಿಸಿ. ಯಾವುದು ಹೆಚ್ಚು, ಏಕೆ ಎಂದು ಚರ್ಚಿಸಿ. ಘರ್ಷಣೆಯ ವಿಧಗಳ ಕಡೆ ಗಮನ ಹರಿಸೋಣ. ಭಾರವಾಗಿರುವ ಪೆಟ್ಟಿಗೆಯೊಂದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೂಕಿದ್ದ ಅನುಭವವನ್ನು ನೆನಪಿಸಿಕೊಳ್ಳ್ರಿ. ನಿಶ್ಚಲವಾಗಿರುವ ಪೆಟ್ಟಿಗೆಯನ್ನು ಚಲಿಸುವಂತೆ ಮಾಡುವುದು ಅಥವಾ ಈಗಾಗಲೇ ಚಲನೆಯಲ್ಲಿರುವುದನ್ನು ಮತ್ತಷ್ಟು ಚಲಿಸುವಂತೆ ಮಾಡುವುದು, ಇವುಗಳಲ್ಲಿ ಯಾವುದು ಸುಲಭ? ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದ ಬಲವೇ ಅದರ ಸ್ಥಾಯಿ ಘರ್ಷಣೆ ಅಳತೆಯಾಗಿರುತ್ತೆ. ಸ್ಥಿರ ಜವದಲ್ಲಿ ಚಲಿಸುತ್ತಿರುವ ಕಾಯವೊಂದು ಅದೇ ಜವದಲ್ಲಿ ಚಲಿಸುವಂತೆ ಮಾಡಲು ಅಗತ್ಯವಾದ ಬಲವು ಜಾರು ಘರ್ಷಣೆಯ ಅಳತೆಯಾಗಿರುತ್ತದೆ. ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಸ್ವಲ್ಪ ಕಡಿಮೆ ಇರುತ್ತದೆ. ಚಿತ್ರಗಳನ್ನು ಗಮನಿಸಿ ಅವುಗಳನ್ನು ಸ್ಥಾಯಿ, ಜಾರು, ಉರುಳು ಘರ್ಷಣೆ ಅಂತ ವರ್ಗೀಕರಣ ಮಾಡಿ. ಘರ್ಷಣೆಯ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು ಕುರಿತು ವೀಕ್ಷಣೆಗೆ ಮಣ್ಣಿನ ಮಡಿಕೆ ಹಿಡಿದುಕೊಳ್ಳೋದು ಸುಲಭವೋ ಮಕ್ಕಳೇ? ಗಾಜಿನ ಲೋಟ ಹಿಡಿದುಕೊಳ್ಳೋದು ಸುಲಭವೋ? ಘರ್ಷಣೆಯೇ ಇಲ್ಲದಾಗ ನಡೆದಾಡುವುದನ್ನು ಕಲ್ಪಿಸಿಕೊಳ್ಳಲು ನಮಗೆ ಸಾಧ್ಯವೇ? ಘರ್ಷಣೆ ಇಲ್ಲದಿದ್ದಾಗ ನೀವು ಪೆನ್ ಅಥವಾ ಪೆನ್ಸಿಲನ್ನು ಬಳಸಿ ಬರೆಯಲು ಸಾಧ್ಯವಿಲ್ಲ. ಘರ್ಷಣೆಯೇ ಇಲ್ಲದೆ ಹೋಗಿದ್ದರೆ ಚಲಿಸುತ್ತಿರುವ ಕಾಯವೊಂದು ಎಂದಿಗೂ ನಿಲ್ಲುತ್ತಲೇ ಇರಲಿಲ್ಲ. ಘರ್ಷಣೆ ಇಲ್ಲವೆಂದಾದರೆ ನಾವು ಗೋಡೆಗೆ ಮೊಳೆ ಹೊಡೆಯಲು ಅಥವಾ ದಾರಕ್ಕೆ ಗಂಟು ಹಾಕಲು ಸಾಧ್ಯವಾಗುತ್ತಿರಲಿಲ್ಲ. ಘರ್ಷಣೆ ಇಲ್ಲದಿದ್ದರೆ ಯಾವುದೇ ಕಟ್ಟಡವನ್ನು ಕಟ್ಟಲು ಸಾಧ್ಯವಿಲ್ಲ. ಘರ್ಷಣೆ ಒಂದು ಅಗತ್ಯ ಮತ್ತು ಕೆಡಕು. ಇನ್ನೊಂದು ರೀತಿಯಲ್ಲಿ ಘರ್ಷಣೆ ಒಂದು ಕೆಡಕಾಗಿದೆ ಕೂಡ. ಅದು ಸ್ಕ್ರೂಗಳನ್ನು, ಬಾಲ್ ಬೇರಿಂಗ್ ಅಥವಾ ಬೂಟಿನ ತಳದ ಅಟ್ಟೆಗಳಂತಹ ವಸ್ತುಗಳನ್ನು ಸವೆದು ಹೋಗುವಂತೆ ಮಾಡುತ್ತದೆ. ರೈಲ್ವೆ ನಿಲ್ದಾಣಗಳ ಮೇಲ್ಮೈ ಸೇತುವೆಗಳಲ್ಲಿ ಸವೆದು ಹೋಗಿರುವ ಪಾದಚಾರಿ ಮೆಟ್ಟಿಲುಗಳನ್ನು ನಾವು ನೋಡಿರ್ತೀವಿ. ಘರ್ಷಣೆ ಉಷ್ಣವನ್ನು ಸಹ ಉತ್ಪಾದಿಸುತ್ತೆ. ನಮ್ಮ ಅಂಗೈಗಳನ್ನು ಪರಸ್ಪರ ರಭಸವಾಗಿ ಕೆಲ ನಿಮಿಷಗಳ ಕಾಲ ಉಜ್ಜಿ ಉಷ್ಣ ಬಿಡುಗಡೆಯಾಗೋದು ಗೊತ್ತಾಗುತ್ತೆ. ಬೆಂಕಿ ಕಡ್ಡಿಯನ್ನು ಒರಟು ಮೇಲ್ಮೈನ ಮೇಲೆ ಗೀರಿದಾಗ ಬೆಂಕಿ ಒತ್ತಿಕೊಳ್ಳುತ್ತದೆ ಘರ್ಷಣೆಯಿಂದ. ಮಿಕ್ಸರನ್ನು ಕೆಲವು ನಿಮಿಷಗಳ ಕಾಲ ಬಳಸಿದಾಗ ಅದರ ಚಲನೆಯಿಂದ ಉತ್ಪತ್ತಿಯಾಗುವ ಉಷ್ಣದಿಂದ ಮಿಕ್ಸರ್ನ ಬಟ್ಟಲು ಬಿಸಿಯಾಗುತ್ತದೆ. ಕಲ್ಲುಗಳನ್ನು ಉಜ್ಜುವುದು ಶಾಖವನ್ನು ಉಂಟು ಮಾಡುತ್ತದೆ. ಘರ್ಷಣೆಯಿಂದ ಉಷ್ಣ ಉತ್ಪತ್ತಿಯಾಗುವುದಕ್ಕೆ ಉದಾಹರಣೆಗಳನ್ನು ಕೊಡಿ. ಘರ್ಷಣೆ ಒಂದು ಅಗತ್ಯ ಕೆಡಕು. ವೀಕ್ಷಣೆಗೆ ಘರ್ಷಣೆಯ ಏರಿಕೆ ಮತ್ತು ಇಳಿಕೆ ಕಡೆ ಗಮನ ಹರಿಸೋಣ. ಘರ್ಷಣೆಯು ಕೆಲವು ಸನ್ನಿವೇಶಗಳಲ್ಲಿ ಅಪೇಕ್ಷಣೀಯ. ಪಾದರಕ್ಷೆಯ ಅಟ್ಟೆಯನ್ನು ಕೊರೆದು ವಿನ್ಯಾಸಗೊಳಿಸಿರುವುದು ಏಕೆಂದು ನಿಮಗೆ ಗೊತ್ತಾಗಿದೆ. ಸುರಕ್ಷಿತವಾಗಿ ನಡೆದಾಡಬೇಕಾದರೆ ಪಾದರಕ್ಷೆಗೆ ನೆಲದ ಮೇಲೆ ಉತ್ತಮ ಹಿಡಿತ ಸಿಗಬೇಕಾಗಿರುತ್ತೆ. ಕಾರುಗಳು, ಟ್ರಕ್ಗಳು, ಬುಲ್ಡೋಜರ್ಗಳ ಟೈರುಗಳ ಹೊರಮೈನ ವಿನ್ಯಾಸ ನೆಲದೊಂದಿಗೆ ಉತ್ತಮ ಹಿಡಿತವನ್ನು ಸಾಧಿಸುತ್ತವೆ.
ಬೈಸಿಕಲ್ಗಳು ಮತ್ತು ವಾಹನಗಳ ಬ್ರೇಕ್ ವ್ಯವಸ್ಥೆಯಲ್ಲಿ ಬ್ರೇಕ್ ಪ್ಯಾಡ್ಗಳನ್ನು ಬಳಸುವುದರ ಮೂಲಕ ನಾವು ಉದ್ದೇಶಪೂರ್ವಕವಾಗಿ ಘರ್ಷಣೆಯನ್ನು ಹೆಚ್ಚಿಸುತ್ತೇವೆ. ಬೈಸಿಕಲ್ ಸವಾರಿ ಮಾಡುವಾಗ ಬ್ರೇಕ್ ಪ್ಯಾಡ್ಗಳು ಚಕ್ರಗಳನ್ನು ಸ್ಪರ್ಶಿಸುತ್ತಿರುವುದಿಲ್ಲ. ನಾವು ಬ್ರೇಕ್ ಲಿವರನ್ನು ಒತ್ತಿದಾಗ ಪ್ಯಾಡ್ಗಳು ರಿಮ್ಗಳ ಚಲನೆಯನ್ನು ನಿಲ್ಲಿಸುತ್ತವೆ. ಕಬಡ್ಡಿ ಆಟಗಾರರು ಎದುರಾಳಿಗಳನ್ನು ಹಿಡಿಯುವಲ್ಲಿ ಉತ್ತಮ ಹಿಡಿತ ಸಾಧಿಸಲು ತಮ್ಮ ಕೈಗಳನ್ನು ಮಣ್ಣಿನಿಂದ ಉಜ್ಜಿಕೊಳ್ಳುವುದನ್ನು ನೋಡಿರುತ್ತೇವೆ. ತಮ್ಮ ಕೈಗಳ ಘರ್ಷಣೆಯನ್ನು ಹೆಚ್ಚಿಸಿಕೊಂಡು ಉತ್ತಮ ಹಿಡಿತ ಸಾಧಿಸಲು ಪೈಲ್ವಾನರು ಒರಟಾದ ಪದಾರ್ಥವೊಂದನ್ನು ಕೈಗಳಿಗೆ ಬಳಿದುಕೊಳ್ಳುತ್ತಾರೆ. ಕೆಲವು ಸನ್ನಿವೇಶಗಳಲ್ಲಿ ಘರ್ಷಣೆಯು ಅನಪೇಕ್ಷಣೀಯ ಮತ್ತು ನಾವು ಅದನ್ನು ಕಡಿಮೆ ಮಾಡಬೇಕಾಗುತ್ತದೆ. ಕೇರಂ ಬೋರ್ಡ್ನ ಮೇಲೆ ನೀವು ನುಣುಪಾದ ಪುಡಿಯನ್ನು ಹೇಗೆ ಉದುರಿಸ್ತೀವಿ ಎಂಬುದನ್ನು ಗಮನಿಸಿ. ಬಾಗಿಲಿನ ಕೀಲುಗಳಿಗೆ ಒಂದೆರಡು ಹನಿ ಎಣ್ಣೆಯನ್ನು ಹಾಕುವುದರಿಂದ ಬಾಗಿಲುಗಳು ಸುಗಮವಾಗಿ ಚಲಿಸುತ್ತವೆ. ಬೈಸಿಕಲ್ ಮತ್ತು ಮೋಟಾರ್ ಮೆಕ್ಯಾನಿಕ್ ಯಂತ್ರಗಳ ಚಲಿಸುವ ಭಾಗಗಳ ನಡುವೆ ಗ್ರೀಸನ್ನು ಬಳಸುತ್ತಾನೆ. ಈ ಮೇಲಿನ ಎಲ್ಲ ಸಂದರ್ಭಗಳಲ್ಲಿ ನಾವು ಸಾಮರ್ಥ್ಯವನ್ನು ಹೆಚ್ಚಿಸಲು ಘರ್ಷಣೆಯನ್ನು ಕಡಿಮೆ ಮಾಡಬೇಕಾಗಿರುತ್ತೆ. ಯಂತ್ರದ ಚಲಿಸುವ ಭಾಗಗಳ ನಡುವೆ ಎಣ್ಣೆ, ಗ್ರೀಸ್ ಅಥವಾ ಗ್ರಾಫೈಟನ್ನು ಬಳಸಿದಾಗ ಅಲ್ಲಿ ಒಂದು ತೆಳುವಾದ ಪದರ ಏರ್ಪಡುವುದರಿಂದ ಚಲಿಸುವ ಮೇಲ್ಮೈಗಳು ಪರಸ್ಪರ ನೇರವಾಗಿ ಉಜ್ಜುವುದಿಲ್ಲ. ಅನಿಯತಗಳ ಪರಸ್ಪರ ಬಿಗಿತನದ ನಿವಾರಣೆ ಹೆಚ್ಚಿನ ಮಟ್ಟದ್ದಾಗಿರುತ್ತೆ. ಚಲನೆ ಸುಗಮವಾಗುತ್ತೆ. ಘರ್ಷಣೆಯನ್ನು ಕಡಿತಗೊಳಿಸುವ ಪದಾರ್ಥಗಳನ್ನು ಮಾರ್ದ್ರಕಗಳೆಂದು ಕರೆಯುತ್ತಾರೆ, ಕೂಲೆಂಟ್. ಕೆಲವು ಯಂತ್ರಗಳಲ್ಲಿ ಎಣ್ಣೆಗಳನ್ನು ಮಾರ್ದ್ರಕಗಳನ್ನಾಗಿ ಬಳಸುವುದು ಸೂಕ್ತವಲ್ಲ. ಚಲಿಸುವ ಭಾಗಗಳ ನಡುವೆ ಗಾಳಿಯ ಮೆತ್ತೆಯನ್ನು ಬಳಸಿ ಘರ್ಷಣೆಯನ್ನು ಕಡಿಮೆಗೊಳಿಸಲಾಗುತ್ತೆ. ಘರ್ಷಣೆಯು ಮಿತ್ರ ಮತ್ತು ಶತ್ರು ಎರಡೂ ಹೌದು ಎಂಬುದಕ್ಕೆ ಉದಾಹರಣೆಗಳನ್ನು ನೀಡಿರಿ. ಘರ್ಷಣೆಯ ಏರಿಕೆ ಮತ್ತು ಇಳಿಕೆಯನ್ನು ಕುರಿತು ವೀಕ್ಷಣೆಗೆ ಚಕ್ರಗಳು ಘರ್ಷಣೆಯನ್ನು ಕಡಿಮೆಗೊಳಿಸುತ್ತವೆಯೇ? ಲಗೇಜ್ನ ಜೋಡಣೆಗಳು ಮತ್ತು ಇತರ ಭಾಗಗಳಿಗೆ ಪುಟ್ಟ ಚಕ್ರಗಳನ್ನು ಜೋಡಿಸಿರುವುದನ್ನು ನೋಡಿರ್ತೀವಿ. ಅಂತಹ ಲಗೇಜನ್ನು ಪುಟ್ಟ ಮಕ್ಕಳು ಎಳೆದುಕೊಂಡು ಹೋಗ್ತಾರೆ. ಅದು ಹೇಗೆ ಕಂಡುಕೊಳ್ಳೋಣ. ಒಂದು ಕಾಯ ಮತ್ತೊಂದು ಮೇಲ್ಮೈ ಮೇಲೆ ಉರುಳುವಾಗ ಅದರ ಚಲನೆಗೆ ಉಂಟಾಗುವ ಪ್ರತಿರೋಧವನ್ನು ಉರುಳು ಘರ್ಷಣೆ ಅಂತ ಕರಿತೀವಿ. ಉರುಳುವಿಕೆಯು ಘರ್ಷಣೆಯನ್ನು ಕಡಿಮೆಗೊಳಿಸುತ್ತೆ. ಒಂದು ಕಾಯದ ಮೇಲೆ ಮತ್ತೊಂದನ್ನು ಜಾರಿಗೊಳಿಸುವುದಕ್ಕಿಂತಲೂ ಉರುಳಿಸುವುದು ಯಾವಾಗಲೂ ಅತ್ಯಂತ ಸುಲಭ. ಉರುಳು ಘರ್ಷಣೆಯು ಜಾರು ಘರ್ಷಣೆಗಿಂತ ಕಡಿಮೆ ಇರುವುದರಿಂದ ಬಹುತೇಕ ಯಂತ್ರಗಳಲ್ಲಿ ಜಾರುವಿಕೆಗೆ ಬದಲಾಗಿ ಬಾಲ್ ಬೇರಿಂಗ್ಗಳನ್ನು ಬಳಸಿ ವಸ್ತುಗಳನ್ನು ಉರುಳಿಸಬಹುದು. ಸೀಲಿಂಗ್ ಫ್ಯಾನ್ ಮತ್ತು ಬೈಸಿಕಲ್ಗಳ ಅಚ್ಚು ಗಾಲಿಗಳ ನಡುವೆ ಬಳಸುವ ಬಾಲ್ ಬೇರಿಂಗ್ಗಳು ಸರ್ವೇ ಸಾಮಾನ್ಯ ಉದಾಹರಣೆಗಳಾಗಿವೆ. ಫುಟ್ಬಾಲ್ ಆಟಗಾರರು ಸ್ಪೈಕ್ ಇರುವ ಬೂಟುಗಳನ್ನು ಧರಿಸುತ್ತಾರೆ. ಏಕೆಂತ ಗೊತ್ತಾಗಿದೆ ಮಕ್ಕಳೇ? ಚಕ್ರಗಳು ಘರ್ಷಣೆಯನ್ನು ಕಡಿಮೆಗೊಳಿಸುತ್ತವೆ. ವೀಕ್ಷಣೆಗೆ ಯಾವ ರೀತಿಯ ಘರ್ಷಣೆ ನಮಗೆ ಬೇಕು ಎಂಬುದನ್ನು ಗಮನಿಸೋಣ. ಪಕ್ಷಿಗಳು ಆಕಾಶದಲ್ಲಿ ಹಾರಾಡ್ತಾ ಇದ್ದಾವೆ, ಮೀನುಗಳು ನೀರಿನಲ್ಲಿ ಈಜ್ತಾ ಇದ್ದಾವೆ. ಎರಡರಲ್ಲೂ ಮಾಧ್ಯಮಗಳು ಬದಲಾದರೂ ಅವುಗಳ ದೇಹದ ಆಕಾರ ಮಾತ್ರ ಒಂದೇ ಥರ ಇರುತ್ತೆ. ತರಲಗಳಲ್ಲಿ ಘರ್ಷಣೆಯನ್ನು ನಾವೀಗ ಕಲಿಯೋಣ. ತರಲ ಅಂದರೆ ಏನು? ಗಾಳಿ ಹಗುರ ಮತ್ತು ವಿರಳ ಅಂತ ನಮಗೆ ಗೊತ್ತಿದೆ. ಹಾಗಿದ್ದರೂ ಅದರ ಮೂಲಕ ಹಾದು ಹೋಗುವ ಕಾಯಗಳ ಮೇಲೆ ಅದು ಘರ್ಷಣ ಬಲವನ್ನು ಬೀರುತ್ತದೆ. ಹಾಗೆಯೇ ನೀರು ಮತ್ತು ದ್ರವಗಳು ತಮ್ಮ ಮೂಲಕ ಹಾದು ಹೋಗುವ ಕಾಯಗಳ ಮೇಲೆ ಘರ್ಷಣ ಬಲವನ್ನು ಬೀರುತ್ತವೆ. ವಿಜ್ಞಾನದಲ್ಲಿ ಅನಿಲಗಳಿಗೆ ಮತ್ತು ದ್ರವಗಳಿಗೆ ಇರುವ ಸಾಮಾನ್ಯ ಹೆಸರೇ ತರಲಗಳು. ತರಲಗಳು ಅವುಗಳ ಮೂಲಕ ಹಾದು ಹೋಗುವ ಕಾಯಗಳ ಮೇಲೆ ಘರ್ಷಣ ಬಲವನ್ನು ಬೀರುತ್ತವೆ. ತರಲದಲ್ಲಿ ಒಂದು ವಸ್ತುವಿನ ಮೇಲಿನ ಘರ್ಷಣ ಬಲವು ತರಲಕ್ಕೆ ಹೋಲಿಸಿದಾಗ ಅದರ ಜವವನ್ನು ಅವಲಂಬಿಸಿರುತ್ತದೆ. ಘರ್ಷಣ ಬಲವು ಆ ವಸ್ತುವಿನ ಆಕಾರ ಮತ್ತು ತರಲದ ಸ್ವಭಾವವನ್ನು ಅವಲಂಬಿಸಿರುತ್ತದೆ. ವಸ್ತುಗಳು ತರಲದ ಮೂಲಕ ಹಾದು ಹೋಗುವಾಗ ಅವುಗಳ ಮೇಲೆ ವರ್ತಿಸುವ ಘರ್ಷಣೆಯನ್ನು ಮೀರಬೇಕಾಗುತ್ತದೆ.
ಈ ಪ್ರಕ್ರಿಯೆಯಲ್ಲಿ ಅವು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಆದ್ದರಿಂದ ಘರ್ಷಣೆಯನ್ನು ಕಡಿಮೆಗೊಳಿಸಲು ಪ್ರಯತ್ನಿಸಲಾಗುವುದು. ಇದಕ್ಕಾಗಿ ವಸ್ತುಗಳಿಗೆ ವಿಶೇಷ ಆಕಾರಗಳನ್ನು ನೀಡಲಾಗಿದೆ. ಪಕ್ಷಿಗಳು ಮತ್ತು ಮೀನುಗಳು ಯಾವಾಗಲೂ ತರಲುಗಳಲ್ಲಿಯೇ ಚಲಿಸಬೇಕು. ಅವುಗಳ ದೇಹಗಳು ಘರ್ಷಣೆಯನ್ನು ಮೀರಿ ಚಲಿಸುವಾಗ ಹೆಚ್ಚು ಶಕ್ತಿ ನಷ್ಟವಾಗದಂತೆ ವಿಕಾಸ ಹೊಂದಿರಬೇಕು. ವಿಮಾನದ ಆಕಾರವನ್ನು ಗಮನವಿಟ್ಟು ನೋಡಿ. ವಾಸ್ತವವಾಗಿ ಘರ್ಷಣೆ ಕಡಿಮೆಯಾಗುವುದನ್ನು ಗಮನದಲ್ಲಿರಿಸಿಕೊಂಡು ಎಲ್ಲ ವಾಹನಗಳ ಆಕಾರಗಳನ್ನು ವಿನ್ಯಾಸಗೊಳಿಸಲಾಗಿರುತ್ತದೆ. ಘರ್ಷಣ ಬಲ ಎಂದರೇನು? ಕಪ್ಪು ಹಲಗೆಯ ಮೇಲೆ ಬರೆಯಲು ಸಹಾಯ ಮಾಡುವ ಬಲ ಯಾವುದು? ಟೇಬಲ್ ಮೇಲೆ ಇರುವ ಪುಸ್ತಕವನ್ನು ತಳ್ಳಿದಾಗ ಅದು ಸ್ವಲ್ಪ ಸಮಯದ ನಂತರ ನಿಲ್ಲುತ್ತದೆ. ಕಾರಣ ತಿಳಿಸಿ. ಬೆಂಕಿ ಪೊಟ್ಟಣದ ಒರಟಾದ ಮೇಲ್ಮೈಯನ್ನು ಬೆಂಕಿ ಕಡ್ಡಿಯಿಂದ ಗೀರಿದಾಗ ಬೆಂಕಿ ಹತ್ತಿಕೊಳ್ಳುತ್ತದೆ. ಏಕೆ? ಒಂದು ಮಣ್ಣಿನ ಕುಡಿಕೆ ಅಥವಾ ಗಾಜಿನ ಲೋಟಗಳಲ್ಲಿ ಹಿಡಿದುಕೊಳ್ಳಲು ಯಾವುದು ಸುಲಭ? ಏಕೆ? ಕಾರಣ ತಿಳಿಸಿ. ಘರ್ಷಣೆ ಒಂದು ಕಿಡಕು. ಉದಾಹರಣೆಯೊಂದಿಗೆ ವಿವರಿಸಿ. ಘರ್ಷಣೆಯ ಏರಿಕೆ ಮತ್ತು ಇಳಿಕೆಯ ಉಪಯೋಗಗಳ 2 ಅನ್ವಯಗಳನ್ನು ತಿಳಿಸಿ. ಘರ್ಷಣೆ ಒಂದು ಕಿಡಕು. ಉದಾಹರಣೆಯೊಂದಿಗೆ ವಿವರಿಸಿದ ಮೇಲೆ ಘರ್ಷಣೆಯ ಏರಿಕೆ ಮತ್ತು ಇಳಿಕೆಯ ಉಪಯೋಗಗಳು, ಅವುಗಳ 2 ಅನ್ವಯಗಳನ್ನು ತಿಳಿಸಿ. ಫುಟ್ಬಾಲ್ ಆಟಗಾರರು ಸ್ಪೈಕ್ ಇರುವ ಬೂಟುಗಳನ್ನು ಧರಿಸುತ್ತಾರೆ. ಏಕೆ? ಕಾರಣ ತಿಳಿಸಿ. ಯಂತ್ರಗಳ ಚಲಿಸುವ ಭಾಗಗಳಿಗೆ ಮಾರ್ಧಕಗಳನ್ನು ಲೇಪಿಸುತ್ತಾರೆ. ಏಕೆ? ಕಾರಣ ತಿಳಿಸಿ. ತರಲುಗಳಲ್ಲಿ ಘರ್ಷಣೆಯನ್ನು ಕುರಿತು ವಿಡಿಯೋ ವೀಕ್ಷಣೆ ಮಾಡಿಕೊಳ್ಳೋಕ್ಕೆ ಹಕ್ಕಿಯೊಂದಿಗಿನ ಘರ್ಷಣೆಯನ್ನು ಕುರಿತು ವೀಕ್ಷಣೆಗಾಗಿ ಮಕ್ಕಳೇ, ಇದುವರೆಗೂ ತಾವೆಲ್ಲರೂ ಘರ್ಷಣೆ ಅಧ್ಯಾಯದಲ್ಲಿ ಚರ್ಚೆ ಮಾಡಿದ್ದೀರಾ. ತಮ್ಮೆಲ್ಲರಿಗೂ ಧನ್ಯವಾದಗಳು.